ಬಾ ಪವನ್. ಹಾಯ್ ಗಾಯ್ಸ್, ಮೈ ಯೂಟ್ಯೂಬ್ ಚಾನಲ್. ಸೊ ಇವಾಗ ನಾವು ಊರಿಗೆ ಹೋಗ್ತಾಯಿದ್ವಿ, ಊರಿಗೆ ಹೊರಡೋಣ ಅಂತ ಹೇಳ್ಬಿಟ್ಟು ಹೊರಡ್ತಾ ಇದ್ದೀನಿ. ಸೊ ಇವಾಗ ಟೈಮು 5:20 ಟ್ರೈನ್ ಇದೆ, ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಹೌದಾದ್ಮೇಲೆ ಸಿಗ್ತೀನಿ ಗಾಯ್ಸ್. ಎಲ್ಲ ರೆಡಿ ಮಾಡಿಬಿಟ್ಟು ಬಾ. ಯಾವುದು ಆಫ್ ಮಾಡು. ಏನು ಮಾಡೋಕ್ಕೆ ನೀವು ಬರ್ತೀಯಲ್ಲ, ಬಾ ಗೈಸ್ ಹೊರಡುವ. ಏನು ಗೊತ್ತಾ, ಊರಿಗೆ ಹೋಗ್ಬೇಕಾದ್ರೆ ಏನಾದರೂ ಒಂದು ಮರಿತೀನಿ. ಈ ಸಲ ಹಂಗೆ ಸರ ಬುಕ್ ಮಾಡ್ಕೊಂಡಿದ್ದೆ ಫ್ಲಿಪ್ಕಾರ್ಟಲ್ಲಿ, ಅದನ್ನು ಮರ್ತೇ ಹೋಗ್ಬಿಟ್ಟೆ ಗೈಸ್. ವಾಪಸ್ ಬಂದು ಡೋರ್ ಲಾಕ್ ಮಾಡಿ ಅನ್ಲಾಕ್ ಮಾಡಿ ತಗೋ ಹೋಗಿದ್ದಾಯಿತು. ಏನಾದರೂ ಒಂದು ಹೀಗೆ ಮರ್ತೋಗ್ತಾ ಇರ್ತೀನಿ. ಫಂಕ್ಷನ್ಗೆ ಹಾಕೊಳ್ಳೋಣ ಅಂತ ತಗೊಂಬಿಟ್ಟು ಇಲ್ಲೇ ಮರ್ತುಬಿಟ್ಟು ಹೋಗ್ತಾಯಿದ್ದೆ. ರೈಲ್ವೆ ಸ್ಟೇಷನ್ ಬಂದು ಮನೆಗೆ ಬರೋ ಅಷ್ಟರೊಳಗೆ ಸರಿ ನಡಿಯಪ್ಪ, ಆಯಿತು. ಏನು ಗೊತ್ತಾ, ನನ್ನ ಚಿಕ್ಕ ಮಗ ಅಪ್ಪವರು ಎಲ್ಲಿ ಹುಟ್ಟಿದ್ದು ಏನು ಅಂತ ಕೇಳ್ತಾನೆ. ಅದನ್ನ ನನ್ನ ಮನೆಯವರು ಹೇಳ್ತಾವ್ರೆ. ಬೆಳಗ್ಗೆನೇ ಎದ್ದು ಹುಡುಗರ ಜೊತೆ ಕರ್ಕೊಂಡು ರೈಲ್ವೆ ಸ್ಟೇಷನ್ ಬಿಡಿಸ್ಕೊಂಡಿದ್ದೀನಿ. ಸೊ ಇಲ್ಲಿ ಟಿಕೆಟ್ ತೊಗೊಳ್ಳೋಣ ಅಂತ ಹೋಗ್ತಾಯಿದ್ವಿ ಗೈಸ್. ನೋಡಿ ಪಕ್ಷಿ ಏನು ಚೆನ್ನಾಗಿ ಹೋಗ್ತಾಯಿದೆ, ಕೂಗು ಅಂತ. ಅದಕ್ಕೆ ನಾನು ಅದನ್ನೇ ಈ ಥರ ಇಮಿಟೇಟ್ ಮಾಡ್ಕೊಂಡು ಬಂದು ಟಿಕೆಟ್ ತೊಗೊಂಡು ರಗ್ಗು ರೆಡಿ ಆದ್ವಿ. ಟಿಕೆಟ್ ತೊಗೊಂಡಿದ್ದೀವಿ, ನಾವು ಹೋಗ್ತಾ ಇದ್ದೀವಿ. ರೈಲ್ವೆ ಸ್ಟೇಷನ್ ಬಂದಿದ್ದೀವಿ. ಟ್ರೈನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಚೆನ್ನಾಗಿಲ್ಲ. ಪವನ ಎದ್ದು ಬಂದು ನಿದ್ದೆ ಮಾಡಬೇಕಂತೆ, ರಗ್ಗು ಬೇಕಂತೆ ಅವನಿಗೆ. ಬಾ. ಅಪ್ಪಂಗೆ ಬಾಯ್ ಹೇಳೋ ಬಿಡು. ಹಬ್ಬ ನನ್ನ ಯಾಕೋ ಕಚ್ಕೊಂತ ಹಂಗೆಲ್ಲ. ಬಾಬಾ ಟ್ರೈನ್ ಬಂತು, ಪಪ್ಪಿ ಕೊಟ್ಬಿಡು. ಅಪ್ಪ ಬೇಡ, ಬಾ ಚಿನ್ನ ಬರುತ್ತೆ. ಊರಿಗೆ ಹೋಗಿ ಚೇಂಜ್ ಮಾಡ್ಕೊತಾರೆ. ಇನ್ನೇನು ಎಕ್ಸ್ಪ್ರೆಸ್ ಹಾಕೊಂಡು ಬಲ್ಲ. ಬಂತು ಟ್ರೈನ್, ಬಂತು ಟ್ರೈನ್, ಬಂತು. ಒಳ್ಳೆ ನಿದ್ದೆ ಆಯಿತು. ಇನ್ನು 1 ಗಂಟೆ ಇದ್ದರೆ ನಾವು 3 ಬರೋಕ್ಕೆ ಮಾಡಪ್ಪ. ನನ್ನ ಮಗನ ಮಲಗಿಸ್ಬಿಟ್ಟಿದ್ದೀನಿ, ನಾನು ಜೊತೆ ಮಲ್ಕೊಂಡಿದ್ದೆ. ನಾವು ಪಾಂಡವಪುರ ರೈಲ್ವೆ ಸ್ಟೇಷನ್ ಬಸ್ ಸ್ಟಾಪಲ್ಲಿ ಕಾಯ್ತಾ ಇದ್ದೀವಿ ಬಸ್ಗೋಸ್ಕರ. ಬಸ್ ಬಂದ ತಕ್ಷಣ ಹೊರಡಾದೆ. ಅಲ್ಲಿಂದ ಬಂದಿದ್ದೆ. ನಮ್ಮ ಆಂಟಿಯವ್ರ ಮನೆಗೆ ಸ್ವಲ್ಪ ನಡ್ಕೊಂಡು ಹೋಗ್ಬೇಕಿತ್ತು, ಅದಕ್ಕೆ ನಮ್ಮ ಅಪ್ಪಂಗೆ ಫೋನ್ ಮಾಡಿ ಕರೆದ್ವಿ, ಬಂದರು. ಅಲ್ಲಿಂದ ಡೈರೆಕ್ಟ್ ನಮ್ಮ ಮನೆಗೆ ಆಂಟಿ ಮನೆ ಹೋಗೋಷ್ಟಾಗಡೆ ಎಲ್ಲ ರೆಡಿ ಮಾಡಿದರು ಗಾಯ್ಸ್. ಎಲ್ಲ ರೆಡಿ ಮಾಡಿಟ್ಟಿರೋದು ಪೂಜೆಗಿಂತ. ಚಿಕ್ಲಿ ತಂಬಿಟ್ಟು ನಾವು ಉದ್ದುದ ಮಾಡ್ತೀವಿ, ಇವರು ರೌಂಡ್ ಮಾಡಿದ್ದಾರೆ. ಎಲೆ ಅಡಿಕೆ, ಮಲ್ಲಿಗೆ ಹೂವು, ಅರಿಶಿನ ಕುಂಕುಮ, ಬಾಳೆ ಎಲೆ, ದೀಪ ಹಚ್ಚಿಲ್ಲ, ಬೆಲ್ಲದಚ್ಚು, ಪೈನಾಪಲ್. ನಾಷ್ಟ ತಿಂದಿತ್ತು ಪಲಾವ್ ತಿನ್ಕೊಂಡು ಬಂದ್ವಿ. ಪಲಾವ್ ಮೊಸರು ಬಜ್ಜಿ. ಯೋಬ್ಬ ಟ್ರೈನಲ್ಲಿ ಬಂದು ಬಸ್ ಹತ್ಕೊ ಬರೋಷ್ಟೊಳಗೆ ಹೊಟ್ಟೆ ಸಿತಾಯಿತು, ಊಟ ಮಾಡಿದ್ದಾಯಿತು. ಹಾಯ್ ವಿಹಾನಿ
ಯಾರು ನೀನು ಅನ್ನ ತಿನ್ಕೊಂಡು ಹೋಗ್ಬೇಡ ಕಣ ಪವನ ಅವ್ರ ಜೊತೆಲಿ. ಅವಳು ಊಟ ಮಾಡಲಿಲ್ಲ ಅಂದ್ರೆ ಹೋಗ್ಬೇಡ ಕಣ ಪವನ. ಗೊತ್ತಾಯಿಲ್ಲ. ಇವಳು ಸುಂದರಿ ಅಂತ ಮುಖ ಮುಚ್ಕತ್ತವಳೆ. ಚಿನಿ ರೆಡಿಯಾಗಿದ್ದಾಳೆ. ಇವರೇ ಎಂಗೇಜ್ಮೆಂಟ್ ಹುಡುಗಿ, ಇವರೇ ನಮ್ಮ ಆಂಟಿ. ಅವ್ರು ಬರ್ತಾಯಿದಾರಂತಲ್ಲ, ವೀಡಿಯೋ ಮಾಡ್ತೀನಿ ಮೇಲೋಗಿ. ಅಲ್ಲಿ ಹೋಗವ, ಅಲ್ಲಿಗಂತ ಹೋಗವ. ಚಿನ್ನ ಈ ಕಡೆ ಬಾ. ಚಿನ್ನ ನೋಡಿ. ಮೊದಲೇ ಕಟ್ಬೇಕಾಯ್ತು ಇವ್ರ ಬೇಟ. ಈ ಸುನಿ ಲಾ ನಾನು ನಿನ್ ಆಯ್ತದೆ ನೋಡು, ಪೂಜೆ ಮಾಡ್ತಾವ ನೋಡು. ನೋಡಿ ನಾನು ಫಂಕ್ಷನ್ ಮಾಡ್ತಾ ಇದ್ದೀನಿ. ಮಾತಾಡು, ಒಳ್ಳೇದು ನಿಲ್ಲಿಸ್ಬಿಡು. ಮಾತಾಡಲ್ವಾ? ನೋಡು ನೋಡು ನಡ್ಕೋ. ಈ ಫಂಕ್ಷನ್ಗೋಸ್ಕರನೇ ಅಂತಲೇ ಗಾಯ್ಸ್ ಬೇಗ ಬೇಗ ಎದ್ದು 12 ಗಂಟೆ ರಾತ್ರಿ ಮಲ್ಕೊಂಡು, ನಿನ್ನೆ ಲಾಸ್ಟ್ ಬ್ಲಾಗಲ್ಲಿ ನೋಡಬೇಕು ನಾನು ಮಲ್ಕೊಂಡಿದ್ದೆ 12 ಗಂಟೆ. ಸೊ ಬೆಳಗ್ಗೆ 4 ಗಂಟೆ ರಾತ್ರಿಗೆ ಎದ್ದು ಫಂಕ್ಷನ್ಗೆ ಅಂತ ಬಂದಿದ್ದೀನಿ. ಸೊ ಫೈನಲಿ ನಮ್ಮ ಚಿನಿ ಇದು ಎಂಗೇಜ್ಮೆಂಟ್ ಆಯಿತು. ಸೊ ಮುದ್ದಾದ ಜೋಡಿ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಸೊ ಹೀಗೆ 100 ಕಾಲ ಸದಾ ಕಾಲ ಒಬ್ರಿಗೊಬ್ರು ಸಪೋರ್ಟಿವ್ ಆಗಿ ಕೇರಿಂಗ್ ಆಗಿ ರೆಸ್ಪೆಕ್ಟ್ಫುಲ್ಲಾಗಿ ಇರಲಿ ಅಂತ ನಾನು ಆಶಿಸ್ತೀನಿ. ಯಾಕೆಂದರೆ ಇವಾಗ ಮದುವೆ ಅಂದ್ರೇ ಹಾಗೆ. ಇವಾಗ ಇವ್ರದ್ದೇ ಬೇರೆ ಮೈಂಡ್ಸೆಟ್ ಇರುತ್ತೆ, ಅವ್ರದ್ದೇ ಬೇರೆ ಮೈಂಡ್ಸೆಟ್ ಇದೆ. ಇವ್ರ ಎಲ್ಲ ಐಡಿಯಾಸ್ಗಳಿಗಾಗಲಿ ಅಥವಾ ಇವ್ರದ್ದೊಂದು ಏನೇ ಆಲೋಚನೆಗಳಿಗೆ ಅವರು ರೆಸ್ಪೆಕ್ಟ್ ಕೊಡಬೇಕು. ಅವ್ರು ಏನೇ ಆಲೋಚನೆಗಳಿದ್ರು, ಅವ್ರದ್ದೇನೇ ಒಂದು ಇದ್ದಿದ್ರು ಅವ್ರಿಗೂ ಅಷ್ಟೇ ಇವರು ಅಷ್ಟೇ ರೆಸ್ಪೆಕ್ಟ್ ಕೊಡಬೇಕಾಗುತ್ತೆ. ಒಬ್ರಿಗೊಬ್ರು ಅನುಸರಿಸ್ಕೊಂಡು, ಒಬ್ರಿಗೊಬ್ರು ಹೊಂದಾಣಿಕೆಯಾಗಿ, ಒಬ್ರಿಗೊಬ್ರು ಮಾತಾಡ್ಕೊಂಡು ಬಗೆಹರಿಸ್ಕೊಂಡು ಹೋಗೋದೇ ಜೀವನ ಅಂತ ನಾನು ಇಷ್ಟು ವರ್ಷಗಳಲ್ಲಿ ಒಂದು ಸಣ್ಣ ಪುಟ್ಟ ಇದನ್ನು ತಿಳ್ಕೊಂಡಿದ್ದೀನಿ ಅಂತ ಅನಿಸುತ್ತೆ. ನೀನು ಈಸ್ಕೊ. ನಮ್ಮ ವಿಹಾನಿ ಸ್ವೀಟ್ನ ತಗೊತಾ ಇದ್ಲು. 2 ಬೇಕಾ? ಒಂದೇ ಸಾಕು ವಿಹಾನಿ, ಒಂದೇ ಸಾಕು ಕಣ. ಅಮ್ಮನೂ ಇಲ್ಲ ಗಿಮ್ಮನೂ ಇಲ್ಲ, ಮಕ್ಕಳೇ ಆಗಲ್ವಾಗ. ಸ್ವೀಟ್ ಅಂದರೆ ತುಂಬ ಇಷ್ಟ ಅವರಿಗೆ. ನಮ್ಮ ಚಿನ್ನಿಗೆ ಪ್ರಪೋಸ್ ಮಾಡಿ ವೀಡಿಯೋಸು ಫೋಟೋಶೂಟ್ ಎಲ್ಲ ಮಾಡಿಕೊಂಡು ಬಂದರು ಗೈಸ್. ಲಾಸ್ಟಲ್ಲಿ ನಮ್ಮ ಆಂಟಿ ಅವ್ರದ್ದು ಅಂದರೆ ನಮ್ಮಮ್ಮ, ನಮ್ಮ ಅವ್ವ ಮತ್ತು ನಮ್ಮ ಆಂಟಿ 3 ಜನದ ಒಂದು ಫೋಟೋ ತೆಗ್ಸೋಣ ಅಂತ ಹೇಳಿ ಫೋಟೋ ತೆಗ್ಸರು. ಮಧ್ಯಾಹ್ನ ಊಟದ್ದು ಯಾವುದೂ ವೀಡಿಯೋಸ್ ಮಾಡ್ಕೊಳಕ್ಕಾಗಲಿಲ್ಲ. ನನ್ನ ಮಗ ಫೋನ್ ಇಟ್ಕೊಂಡು ಕೊಡಲಿಲ್ಲ. ರಾತ್ರಿ ಊಟ ಮಾಡಬೇಕಿದ್ರೆ ಮಾಡಿಕೊಂಡೆ ಗೈಸ್. ರಾತ್ರಿ ಅಲ್ಲೇ ಸ್ಟೇ ಆಗಿದ್ದು ಬೆಳಗ್ಗೆ ಬಂದೆ. ಸೊ ಪ್ಲೀಸ್ ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.